ಅನಂತಕುಮಾರ್ ಹೆಗಡೆ ಸಂವಿಧಾನದ ಬಗ್ಗೆ ಹೇಳಿಕೆ ನೀಡಿದ ವಿಚಾರ. ಹೆಗಡೆ ಹೇಳಿಕೆಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೆಗಡೆ ಹೇಳಿಕೆ ಬಗ್ಗೆ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಸ್ಪಷ್ಟನೆ ಕೊಟ್ಟಿದೆ. ಬಿಜೆಪಿ ಯಾವತ್ತೂ ಸಂವಿಧಾನವನ್ನ ಎತ್ತಿ ಹಿಡಿಯುತ್ತೆ. ಈ ಹೇಳಿಕೆ ಸಂಬಂಧ ಹೆಗಡೆ ಅವರನ್ನ ಪಕ್ಷ ಸ್ಪಷ್ಟನೆ ಕೇಳಲಿದೆ. ಹೆಗಡೆ ಹೇಳಿಕೆಯ ಬಗ್ಗೆ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಈ ರೀತಿ ಸ್ಪಷ್ಟನೆ ಕೊಟ್ಟಿದೆ. ಬಿಜೆಪಿಗೂ ರಾಜ್ಯ ಬಿಜೆಪಿ ಘಟಕಕ್ಕೂ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತೆ ಯಾಕೆ ಇಂಥ ಹೇಳಿಕೆ ಕೊಟ್ಟರು ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನ ಎಕ್ಸ್ಪ್ಲನೇಷನ್ ಕೇಳ್ತೀವಿ ಅವರ ಕಡೆಯಿಂದ. ಬಿಜೆಪಿ ಪಕ್ಷ ಯಾವತ್ತೂ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರುವಂತಹ, ಸಂವಿಧಾನವನ್ನ ಗೌರವಿಸುವಂತಹ ಪಕ್ಷ ಅಂತ ಹೇಳಿ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ ಮಾಡಿದೆ. ಇದೇ ಮೊದಲ ಬಾರಿ ಅಲ್ಲ, ಇದಕ್ಕೆ ಮುಂಚೆನೂ ಕೂಡ ಪದೇ ಪದೇ ಅವರು ಸುದ್ದಿಯಾಗೋದು. ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಮತ್ತೆ ಅಂಥದ್ದೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 400ಕ್ಕೂ ಅಧಿಕ ಸೀಟ್ಗಳು ಬಿಜೆಪಿಗೆ ಬಂದರೆ ಕೇವಲ ಲೋಕಸಭೆಯಲ್ಲಷ್ಟೇ ಅಲ್ಲ, ರಾಜ್ಯಸಭೆಯಲ್ಲೂ ಕೂಡ ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಕ್ಕರೆ ಅಥವಾ 2/3 ನಮಗೆ ಮೆಜಾರಿಟಿ ಬಂದಾಗ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಆ ತಾಕತ್ತು ನಮಗೆ ಬರುತ್ತೆ, ಅದಾದಮೇಲೆ ಮಾರಿ ಹಬ್ಬ ನೋಡ್ಬೋದು ಅನ್ನೋ ರೀತಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಮತ್ತೆ ಕಿಚ್ಚು ಹಚ್ಚು ಹಾಗೆ ಮಾಡಿತ್ತು. ಇದಕ್ಕೆ ಕಾಂಗ್ರೆಸ್ಸಿಗರು DCM DK ಶಿವಕುಮಾರ್ ಹಾದಿಯಾಗಿ ಕೂಡ ಕಿಡಿಕಾರಿದ್ರು. ಬಿಜೆಪಿ ಅಂದರೆ ಹಾಗೆ, ಅದು ಸಂವಿಧಾನ ವಿರೋಧಿ ಪಕ್ಷ, ಬಡವರ ವಿರೋಧಿ ಪಕ್ಷ ಅಂತ ಹೇಳಿ ಟೀಕಿಸಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟ್ವೀಟ್ ಮಾಡೋದರ ಮೂಲಕ ರಾಜ್ಯ ಬಿಜೆಪಿ ಸ್ಪಷ್ಟನೆ ಕೊಟ್ಟಿರೋದು, ಈ ಹೇಳಿಕೆಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ, ಇದು ಪಕ್ಷದ ಹೇಳಿಕೆಯಲ್ಲ, ಕೇವಲ ಸಂಸದ ಅನಂತಕುಮಾರ್ ಹೆಗಡೆಯವರ ಹೇಳಿಕೆ ಅಷ್ಟೇ. ಇಂಥ ಹೇಳಿಕೆ ಯಾಕೆ ಅಂತ ಹೇಳಿ ಪಕ್ಷ ಅವರನ್ನ ಪ್ರಶ್ನೆ ಮಾಡಿ ಇದಕ್ಕೆ ಒಂದು ಉತ್ತರ ಪಡೆದುಕೊಳ್ಳುತ್ತೆ ಅಂತ ಈ ಟ್ವೀಟ್ ಮೂಲಕ ಸಮಜಾಯಿಷಿ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.